ರಾಮಚಂದ್ರಪುರ ಎನ್ನುವ ಗ್ರಾಮದಲ್ಲಿ ಸೋಮಯ್ಯ ಸುಶೀಲಮ್ಮ ಎನ್ನುವ ದಂಪತಿಗಳಿದ್ರು. ಅವರಿಗೆ ಕಾಂಚನ ವಿಮಲ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು. ಕಾಂಚನ ಯಾವಾಗ್ಲೂ ಸಾಂಪ್ರದಾಯಿಕವಾದ ಅಡಿಗೆ ಮಾಡೋಣ ಅಂತ ಆಲೋಚನೆ ಮಾಡಿದ್ರೆ ವಿಮಲ ಹೊಸದಾಗಿ ಅಡಿಗೆ ಮಾಡೋಣ ಅಂತ ಆಲೋಚನೆ ಮಾಡ್ತಾಳೆ. ಒಂದು ದಿನ ವಿಮಲ ಅಡಿಗೆ ಮನೆಯಲ್ಲಿ ಏನೋ ಆಲೋಚನೆ ಮಾಡ್ಕೊಂಡು ಒಲೆಯಲ್ಲಿ ಹಾಲಿಟ್ಟಿದ್ಲು. ಆದಷ್ಟು ಬೇಗ ಜನರನ್ನ ಕರೆದು ಇಲ್ಲಿ ಕೆಲ್ಸಕ್ಕೆ ಬಿಟ್ಟು ನೀನು ಅಡಿಗೆ ಮನೆಯೊಳಗೆ ಹೋಗು. ಯಾಕೆ ಅಂದ್ರೆ ವಿಮಲ ಏನೋ ಹೊಸದಾಗಿ ಅಡಿಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಇವಾಗಷ್ಟೇ ಕಿಚನ್ಗೆ ಹೋಗಿದ್ದಾಳೆ. ಹೀಗೆ ಗೊತ್ತಲ್ವಮ್ಮ ವಿಮಲನಿಗೆ ಹೊಸದಾಗಿ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ. ಸರಿ ಅಮ್ಮ, ಇವತ್ತವಳು ಏನು ಹೊಸದಾಗಿ ಅಡಿಗೆ ಮಾಡಕ್ಕೆ ಹೋಗಿದ್ದಾಳೆ ಅಂತ ನಾನೋಗಿ ನೋಡಿ ಬರ್ತೀನಿ. ಕಾಂಚನ ತಕ್ಷಣ ಅಡಿಗೆ ಮನೆಯೊಳಗೆ ಹೋದ್ಲು. ವಿಮಲ ಏನೋ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಗಾಢವಾಗಿ ಆಲೋಚನೆ ಮಾಡ್ತಾ ಇದ್ಲು. ಏನೇ ವಿಮಲ, ಒಲೆಯಲ್ಲಿ ಹಾಲಿಟ್ಬಿಟ್ಟು ಏನ್ ಆಲೋಚನೆ ಮಾಡ್ತಿದ್ಯಾ? ಹಾಲೆಲ್ಲ ಉಕ್ಕಿ ಹರಿತಾ ಇದೆ, ಅಂತದೇನು ಆಲೋಚನೆ ಮಾಡ್ತಿದೀಯಾ? ಅಯ್ಯೋ ಅಕ್ಕ, ಹಾಲೇನು ಉಕ್ತಾ ಇಲ್ಲ, ನನ್ನ ಮೈಂಡಲ್ಲಿ ಏನೋ ಒಂದು ಆಲೋಚನೆ ಉಕ್ತಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ಕೇಳು. ನಿನ್ನ ಆಲೋಚನೆ ನನಗ್ ಗೊತ್ತಿಲ್ವಾ? ನಿನ್ನೆ ಏನೋ ದೋಸೆಯಲ್ಲಿ ಜಾಮ್ ಮಿಕ್ಸ್ ಮಾಡಿ ಕೊಟ್ಟೆ, ಅದಕ್ಕೆ ಮುಂಚೆ ಪಿಟ್ಟಲ್ಲಿ ಮಾವಿನ ಹಣ್ಣನ್ನು ಮಿಕ್ಸ್ ಮಾಡಿ ಕೊಟ್ಟೆ, ಇನ್ನೇನೆ ಹೊಸದು? ಅಕ್ಕ, ಮೊನ್ನೆ ನಾವು ಮಾರ್ಕೆಟಿಗೆ ಹೋದಾಗ ತುಂಬಾ ಜನರು ಅಲ್ಲಿ ಕ್ಯೂ ಕಟ್ಟಿ ನಿಂತಿದ್ರಲ್ವಾ, ಅಲ್ಲಿ ಎಷ್ಟ್ ಚೆನ್ನಾಗಿ ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ರು. ಹೌದು, ನೋಡ್ದೆ, 10 ದಿನದಿಂದ ಗಾಡಿ ಅಲ್ಲೇ ತಾನೇ ಇದೆ. ಅವಾಗಿಂದ ಯಾವತ್ತೂ ಕೂಡ ಅಲ್ಲಿ ಜನ ಕಡಿಮೆನೆ ಆಗ್ಲಿಲ್ಲ. ಹೌದು, ಅದ್ರಲ್ಲಿ ಹೊಸದಾಗಿ ಏನಿದೆ? ಅದ್ರಲ್ಲೇ ಇರೋದಕ್ಕ ಲಾಜಿಕ್ಕು. ಎಲ್ಲರೂ ಖಾರವಾಗಿ ಮಸಾಲೆ ಹಾಕಿ ಪಾನಿಪುರಿ ತಿಂತಾರೆ. ಎಲ್ಲಾದ್ರೂ ಯಾರಾದ್ರೂ ತಂಪಾಗಿ ಪಾನಿಪುರಿ ತಿನ್ನ ನೋಡಿದ್ಯಾ? ಆ ಪಾನಿಪೂರಿಯಲ್ಲಿ ಖಾರವಾದ ಮಸಾಲೆ ಹಾಕದೆ ತಂಪಾಗಿರುವ ಐಸ್ ಕ್ರೀಮ್ ಹಾಕಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಏನೇ ಮೆಂಟಲು, ಪಾನಿಪುರಿ ಅಂದ್ರೆ ಖಾರಕ್ಕೆ ಚೆನ್ನಾಗಿ ತಿನ್ಬೋದು, ಕೋಲ್ಡಿಗೂ ಚೆನ್ನಾಗಿರುತ್ತೆ. ಕೋಲ್ಡ್ ಜಾಸ್ತಿ ಆಗುವ ರೀತಿ ಯಾರಾದ್ರೂ ಅದ್ರಲ್ಲಿ ಐಸ್ ಕ್ರೀಮ್ ಹಾಕಿ ತಿಂತಾರಾ? ಹೌದಕ್ಕ, ಪೂರಿ ಕ್ರಿಸ್ಪಿಯಾಗಿ ಕರಕರ ಅಂತಿರುತ್ತೆ, ಅದ್ರೊಳಗೆ ಐಸ್ ಕ್ರೀಮ್ ಕರಗಿಸ್ಬಿಡುತ್ತೆ. ಅದ್ರಲ್ಲಿ ಸ್ವಲ್ಪ ಜೇನು ಅಥವಾ ಚಾಕ್ಲೇಟ್ ಸಿರಪ್ ಹಾಕಿದ್ರೆ ಅಬ್ಬಬ್ಬಾ, ಆ ಟೇಸ್ಟು ಸೂಪರ್. ಕೇಳೋದಕ್ಕೆ ಹೊಸದಾಗಿನೇ ಇದೆ, ಆದ್ರೆ ನಮ್ಮ ಊರಿನ ಜನರು, ಹಳೆ ಕಾಲದ ಜನರು, ಅವರಿಗೆ ಈ ರೀತಿ ಹೊಸ ಅಡಿಗೆ ಎಲ್ಲ ಇಷ್ಟ ಆಗುತ್ತಾ? ಅಪ್ಪ ಕೇಳ್ಕೊಂಡ್ರೆ ಏನ್ ಹೇಳ್ತಾರೋ ಏನೋ. ಮಧ್ಯಾಹ್ನದ ಸಮಯದಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ದಾಗ ವಿಮಲಾ ಟಾಪಿಕ್ ಅನ್ನು ಓಪನ್ ಮಾಡಿದ್ಲು. ಅಪ್ಪ, ಇವಾಗ ಹಸುವಿನ ಹಾಲು ತುಂಬಾ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಲ್ಲ, ನಾನ್ ಅದ್ರಲ್ಲಿ ಇವತ್ತು ಐಸ್ ಕ್ರೀಮ್ ಮಾಡ್ದೆ. ಹೌದಲ್ವಾ ಮಗಳೇ, ಹಾಲಿನ ಐಸ್ ಕ್ರೀಮಾ? ನನಗೆ ಹಾಲಿನ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅಪ್ಪ, ಚೆನ್ನಾಗಿನೇ ಇರುತ್ತೆ, ನಾನೊಂದು ಪ್ರಯತ್ನ ಪಡೋಣ ಅಂತ ಇದ್ದೀನಿ. ಪಾನಿಪುರಿಯಲ್ಲಿ ಐಸ್ ಕ್ರೀಮ್ ಹಾಕಿ ವ್ಯಾಪಾರ ಮಾಡೋಣ ಅಂತ ಇದ್ದೀನಿ. ಏನು, ಪಾನಿಪುರಿಯಲ್ಲಿ ಐಸ್ ಕ್ರೀಮಾ? ಏನೇ, ದಿನದಿಂದ ದಿನ ಆಗುವಾಗ ನಿನಗೆ ಏನಾಗ್ತಾ ಇದೆ? ಆ ರೀತಿ ವ್ಯಾಪಾರ ಎಲ್ಲ ನಮಗೆ ಯಾಕೇನೆ? ಇರು ಸುಶೀಲಮ್ಮ, ಮಗಳೇನೋ ಹೊಸದಾಗಿ ಮಾಡ್ಬೇಕು ಅಂತ ಇದ್ದಾಳೆ. ಹೌದಮ್ಮ ವಿಮಲಾ, ಹೇಳು, ಏನಮ್ಮ ಮಾಡ್ಬೇಕು ಅಂತಿದ್ದೀಯಾ? ಹೌದಪ್ಪ, ಇವಾಗ ಅದೆಲ್ಲನೂ ಫ್ಯಾಷನ್ನೇ. ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಟೌನಿಗೆ ಹೋಗ್ತಾರೆ, ನಾವು ಪಾನಿಪುರಿ ಬೇಕು ಅಂದ್ರೆ ಕೂಡ ಟೌನಿಗೆ ಹೋಗ್ತೀವಿ. ಎರಡನ್ನು ಮಿಕ್ಸ್ ಮಾಡಿ ಒಂದೇ ಕಡೆ ಸಿಗುವ ಹಾಗೆ ಮಾಡಿದ್ರೆ? ಅಪ್ಪ, ವಿಮಲ ಹೇಳುವಾಗ ನಾನು ಕೂಡ ಏನೋ ತಿಳ್ಕೊಂಡಿದ್ದೆಪ್ಪ, ಆದ್ರೆ ಅವಳ ಉತ್ಸಾಹ ನೋಡಿದ್ರೆ ಒಮ್ಮೆ ಟ್ರೈ ಮಾಡೋಣ ಅಂತ ಇದ್ದೀವಿ. ನಾನು ಕೂಡ ಸಹಾಯ ಮಾಡ್ತೀನಿ. ನಾಳೆ ಸಂಜೆ ನಮ್ಮ ರಂಗಯ್ಯ ಭಾವನ ಬರ್ಲಿಕ್ಕೆ ಹೇಳ್ತೀನಿ. ಅವ್ರು ಬಂದು ರುಚಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಮೇಲೆ ನಾವು ಈ ವ್ಯಾಪಾರವನ್ನು ಆರಂಭಿಸೋಣ. ಮರುದಿನ ಅವರ ಅಡುಗೆ ಮನೆ ಒಂದು ಪಾಠಶಾಲೆಯಾಗಿ ಬದಲಾಯಿತು. ವಿಮಲ ಐಸ್ ಕ್ರೀಮ್ ಮಾಡ್ತಾ ಇದ್ರೆ ಕಾಂಚನ ಪೂರಿಯನ್ನು ಮಾಡ್ತಿದ್ಲು. ಪೂರಿ ಭಾರವಾಗಿ ಗಟ್ಟಿಯಾಗಿ ಇದ್ರೆ ಮಾತ್ರ ಐಸ್ ಕ್ರೀಮ್ನ ಅದು ತಡ್ಕೊಳ್ಳೋದು. ನೀನು ಚಿಂತೆ ಮಾಡ್ಬೇಡ, ನಾನು ಮಾಡಿರುವ ಈ ಪೂರಿ 1 ಗಂಟೆ ಕಾಲ ಗಟ್ಟಿಯಾಗಿರುತ್ತೆ. ಹಾಗೇನೆ ನಿನ್ನ ಐಸ್ ಕ್ರೀಮ್ ಕೂಡ ಚೆನ್ನಾಗಿರ್ಬೇಕು. ಹೌದಕ್ಕ, ಅದಕ್ಕೇನೆ ಹಾಲ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲಾನು ಮಿಕ್ಸ್ ಮಾಡಿದೀನಿ. ಹೀಗೆ ಸಂಜೆ 4 ಗಂಟೆ ಆಯಿತು. ಸೋಮಯ್ಯ ಕರೆದಿದ್ರಿಂದ ರಾಮಯ್ಯ ಮಾವ ಕೂಡ ಬಂದು ರೆಡಿಯಾಗಿ ಕೂತಿದ್ರು. ಏನ್ ಸೋಮಯ್ಯ, ನನ್ನ ಕರೆದಿದ್ದು? ಇವತ್ತು ನಿಮ್ ಮನೆಯಲ್ಲಿ ಏನಾದ್ರೂ ಹೊಸ ಅಡಿಗೆ ಮಾಡ್ತಾ ಇದ್ದಾರಾ? ಏನೋ ಸುವಾಸನೆ ಹಾಗೇನೆ ಒಳಗಿಂದ ಬರ್ತಿದೆ. ಹೌದು ಬಾವ, ನನ್ನ ಮಕ್ಕಳು ಹೊಸದಾಗಿ ಏನೋ ಅಡಿಗೆಯನ್ನು ಆರಂಭಿಸಿದ್ದಾರೆ. ಅದು ರುಚಿ ನೋಡ್ಲಿಕ್ಕೇನೆ ನಿಮ್ನ ಬರಕೇಳಿದು. ಊರಲ್ಲಿ ನನಗ್ ಗೊತ್ತಿಲ್ಲದೆ ಇರುವ ರುಚಿ ಇದೆಯಾ? ಸರಿ, ತಗೊಂಬರ್ಲಿಕ್ಕೆ ಹೇಳಿ. ವಿಮಲ ಒಂದು ಪ್ಲೇಟಲ್ಲಿ 5-6 ಪಾನಿಪುರಿಯನ್ನು ಇಟ್ಟು ಅದ್ರೊಳಗೆ ಐಸ್ ಕ್ರೀಮ್ ಹಾಕಿ ಅದರ ಮೇಲೆ ಚಾಕ್ಲೇಟ್ ಸಿರಪ್ ಜೇನನ್ನು ಹಾಕಿದ್ಲು. ಇದೇನು, ಪಾನಿಪುರಿಗೆ ಜ್ವರ ಬಂದು ಈ ರೀತಿ ಬಣ್ಣ ಆಗಿದ್ಯಾ ಏನು? ಮಾವಯ್ಯ, ಅದನ್ನ ನೋಡಿ ನೀವು ನಗ್ಬೇಡಿ. ಒಂದು ತೆಗೆದು ಬಾಯಲ್ಲಿ ಇಟ್ಟು ನೋಡಿ, ಅದರ ರುಚಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅಯ್ಯ, ಒಂದು ಪೂರಿಯನ್ನು ತೆಗೆದು ಬಾಯಿಯಲ್ಲಿ ಇಟ್ಟ. ಅದು ಕ್ರಿಸ್ಪಿಯಾಗಿ ಕರುಂತ ಶಬ್ದ ಕೇಳಿದ್ರು ಅವನ ಮುಖದಲ್ಲಿ ವಿಧ ವಿಧವಾದ ಭಾವನೆಗಳು ಹೊರಹೊಮ್ತಾ ಇತ್ತು.
ಅಬ್ಬಬ್ಬಬ್ಬಬ್ಬಾ, ಏನಮ್ಮ ಇದು? ಮೊದಲನೇ ಪೂರಿಯೇ ಬಾಯಲ್ಲಿ ಕ್ರಿಸ್ಪಿಯಾಗಿದೆ. ಕ್ರಿಸ್ಪಿನೆಸ್, ಐಸ್ ಕ್ರೀಮ್ನ ಚಿಲ್ನೆಸ್ ಎರಡು ಬಾಯಿಯೊಳಗೆ ಹೋದಾಗ ಇದೆರಡರ ರುಚಿ ಅದ್ಭುತವಾಗಿದೆ. ಜನಭಾವ, ನಿಮಗೆ ಇದು ಅಷ್ಟೊಂದು ಇಷ್ಟ ಆಗಿದ್ಯಾ? ಏನೋ ಆಗಿ ಕೇಳ್ತಾ ಇದ್ದೀರಾ? ಇನ್ನೊಂದೆರಡು ಪ್ಲೇಟ್ ಕೊಟ್ಟರು ಕೂಡ ತಿನ್ನಕ್ ರೆಡಿ ಇದ್ದೀನಿ. ನಮ್ಮ ಊರಿನ ಜಾತ್ರೆಯಲ್ಲಿ ಇದನ್ನ ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ರಂಗಯ್ಯ ಸರ್ಟಿಫಿಕೇಟ್ ಅನ್ನು ಕೊಟ್ಟ ತಕ್ಷಣ ಅಕ್ಕ ತಂಗಿಯರಿಬ್ಬರು ಅವರ ಮನೆ ಮುಂದೆನೆ ಅಂಗಡಿಯನ್ನ ಹಾಕಿದ್ರು. ಹಳ್ಳಿಯ ಪಾನಿಪುರಿ ಐಸ್ ಕ್ರೀಮ್ ಅಂತ ಬೋರ್ಡ್ ಹಾಕಿದಾಗ ಅಲ್ಲಿನ ಜನರು ಅದು ಕೂಡ ಕೇವಲ 10 ರೂಪಾಯಿ ಅಂದಾಗ ವಿಚಿತ್ರವಾಗಿ ನೋಡಿದ್ರು. ಆಗ ಮಲ್ಲಯ್ಯ ಅಲ್ಲಿಗೆ ಬಂದ. ಏನ್ ಸೋಮಯ್ಯ, ಪೂರಿಯಲ್ಲಿ ಐಸ್ ಕ್ರೀಮ್ ಅಂತೆ ಐಸ್ ಕ್ರೀಮು. ಇವರಿಗೆ ಸಂಪ್ರದಾಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಇವರಿಬ್ರಿಗೂ ಏನಾದ್ರೂ ಹುಚ್ಚಿಡ್ದಿದ್ಯಾ? ನೋಡಪ್ಪ ಮಲ್ಲಯ್ಯ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಒಂದು ರುಚಿ ನೋಡಿ ಹೇಳು, ಆಮೇಲೆ ಇಷ್ಟ ಇಲ್ಲದಿದ್ರೆ ಹಣ ಕೊಡ್ಬೇಡ. ಅಯ್ಯೋ, ನನಗೇನೋ ಬೇಕಾಗಿಲ್ಲ. ಆ ಖಾರ ಖಾರ ಆಗಿರುವ ಪಾನಿಪುರಿ ಹೀಗೆ ಸ್ವೀಟ್ ಆಗಿರೋದು ಏನ್ ಕತೆನೋ. ಹೀಗೆ ಮಲ್ಲಯ್ಯ ಹೇಳ್ತಾ ಇದ್ರು ಕೂಡ ಆ ಊರಲ್ಲಿರುವ ಯುವಕ ಯುವತಿಯರು ಬಂದು ಆ ಐಸ್ ಕ್ರೀಮ್ನ ರುಚಿ ನೋಡೋಣ ಅಂತ ಬಂದ್ರು. ಹೀಗೆ ಐಸ್ ಕ್ರೀಮ್ ಪಾನಿಪುರಿ ಪ್ಲೇಟ್ ಎಲ್ಲ ಖಾಲಿ ಆಗ್ತಾ ಇತ್ತು. ಅಕ್ಕ, ಈ ಪಾನಿಪುರಿ ಸೂಪರ್ ಆಗಿದೆ. ಐಸ್ ಕ್ರೀಮ್ ಅಲ್ಲಿ ಮಿಕ್ಸ್ ಮಾಡಿ ತಿಂದಾಗ ಇನ್ನೂ ಜೋರಾಗಿದೆ. ನೋಡಿದ್ರ ಮಾವಯ್ಯ, ತಿನ್ನವರಿಗೆ ಇಷ್ಟ ಆಗಿದೆ, ಅವ್ರಿಗಿಲ್ಲದಿರುವ ಕಷ್ಟ ನಿಮಗೆ ಯಾಕೆ? ಮಲ್ಲಯ್ಯ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ಆದ್ರೆ ಕಾಂಚನ ವಿಮಲ ಉತ್ಸಾಹ 2 ಪಟ್ಟಾಯಿತು. ವ್ಯಾಪಾರ ಆರಂಭಿಸಿದ ಸ್ವಲ್ಪ ದಿನದಲ್ಲೇ ಆ ಊರಲ್ಲಿ ಕರೆಂಟ್ ತೊಂದರೆ ಜಾಸ್ತಿ ಆಗ್ತಾ ಇತ್ತು. ಕರೆಂಟ್ ಇಲ್ದೆ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಿದ್ರು. ಅಕ್ಕ, ಕರೆಂಟ್ ಬೇರೆ ಹೋಯಿತು. ಇವಾಗ ಐಸ್ ಕ್ರೀಮ್ ಕರಗಿ ಹೋಗುತ್ತೆ. ಜನ ಬೇರೆ ಕ್ಯೂ ಅಲ್ಲಿ ಇದ್ದಾರೆ. ಇವಾಗ ಏನಕ್ಕ ಮಾಡೋದು? ಮತ್ತೆ ಮಾಡ್ಬೇಡ ವಿಮಲಾ, ನಮ್ಮ ಹಳೆಯ ಪದ್ಧತಿ ಇದೆ ಅಲ್ವಾ? ನಮ್ಮ ಮಣ್ಣಿನ ಮಡಿಕೆ ತಗೊಂಬ, ಅದ್ರೊಳಗೆ ಉಪ್ಪಾಕಿ ಈ ಐಸ್ ಪಾತ್ರೆಯನ್ನು ಅದರ ಮಧ್ಯೆ ಇಟ್ಟು ಸುತ್ತಲೂ ಗೋಣಿ ಚೀಲವನ್ನು ಕಟ್ಟೋಣ. ಅವಾಗ ಅದು ಕರಗದೆ ಹಾಗೇನೆ ಇರುತ್ತೆ. ಅಕ್ಕ ತಂಗಿಯರಿಬ್ಬರು ಸೇರಿ ಆ ಕೆಲಸವನ್ನು ಮಾಡಿದ್ರು. ಆಶ್ಚರ್ಯ ಪಡುವ ರೀತಿ 1 ಗಂಟೆಯಾದ್ರೂ ಕೂಡ ಐಸ್ ಕ್ರೀಮ್ ಕರಗದೆ ಹಾಗೇನೇ ಇತ್ತು. ವಿಮಲನ ಟ್ಯಾಲೆಂಟ್ ಹಾಗೂ ಕಾಂಚನನ ಬುದ್ಧಿವಂತಿಕೆಯಿಂದ ಆ ಗಂಡಾಂತರದಿಂದ ತಪ್ಪಿಸ್ಕೊಂಡ್ರು. ಏನ್ ಸೋಮಯ್ಯ, ನಿನ್ನ ಮಕ್ಕಳು ತುಂಬಾ ಬುದ್ಧಿವಂತರು. ನಿಮ್ಮ ಮಕ್ಕಳನ್ನ ನೋಡಿದ್ರೆ ನಮಗೇನೆ ಯಾಕೋ ನಾಚಿಕೆ ಆಗ್ತಿದೆ. ಹೌದೌದು, ನಮ್ಮ ಮಕ್ಕಳ ಸಾಮರ್ಥ್ಯವನ್ನು ನೋಡಿದ್ರೆ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಆ ಊರಿನಲ್ಲಿ ಶಿವರಾತ್ರಿ ಆರಂಭವಾಯಿತು. ಆ ಊರಿನ ಜನರು ಅಲ್ಲಿ ಅಂಗಡಿಯನ್ನು ಹಾಕಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಟ್ರು. ಅಕ್ಕಪಕ್ಕದ ಊರಿನಿಂದ ಕೂಡ ಜನ ಬರಲಾರಂಭಿಸಿದ್ರು. ಅಕ್ಕ, ಇವತ್ತು ನಾವು ಸುಮಾರು ಪೂರಿನ ಸ್ಟಾಕ್ ಇಟ್ಕೋಬೇಕು. ಅಲ್ಲ, ನಾನು ಮೊದ್ಲೇ ಪೂರಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಐಸ್ ಕ್ರೀಮ್ ಪಾನಿಪುರಿ ಇವತ್ತು ಒಂದು ದೊಡ್ಡ ರೆಕಾರ್ಡ್ ಅನ್ನೇ ಮಾಡ್ಬೇಕಾಗಿದೆ. ಆ ಜಾತ್ರೆಯಲ್ಲಿ ಎಷ್ಟೋ ವಿಶೇಷವಾದ ಎಷ್ಟೋ ಫುಡ್ಡುಗಳಿದ್ರು ಕೂಡ ಈ ಪಾನಿಪುರಿ ಐಸ್ ಕ್ರೀಮ್ ಅನ್ನು ನೋಡಿ ಜನರು ಕ್ಯೂ ಅಲ್ಲಿ ಬಂದು ನಿಂತ್ರು. ಆವಾಗ ಪಟ್ಟಣದಿಂದ ಒಬ್ರು ವ್ಯಕ್ತಿ ಕೂಡ ಬಂದ್ರು. ಈ ಐಸ್ ಕ್ರೀಮ್ ಪಾನಿಪುರಿ ಸಿಗದಿಲ್ಲ ಅಂತ ನಾನು ಆಲೋಚನೆ ಮಾಡಿದ್ದೆ. ನಾನು ಪಟ್ಟಣದಲ್ಲಿ ತಿಂದಿದ್ದೆ, ಆದ್ರೆ ಒಂದಕ್ಕೆ 100 ರೂಪಾಯಿ ಕೊಟ್ಟೆ. ಆದ್ರೆ ಇಲ್ಲಿ ಕೇವಲ 10 ರೂಪಾಯಿನ. ಈ ಪಾನಿಪುರಿ ಐಸ್ ಕ್ರೀಮ್ ಅಂದ್ರೆ ನನಗೂ ಕೂಡ ತುಂಬಾನೇ ಇಷ್ಟ. ಆ ಮಾತನ್ನು ಕೇಳಿದ ಊರಿನ ಜನ ನಮ್ಮ ಊರಿನ ಹೆಣ್ಮಕ್ಳು ಏನೋ ಸಾಧನೆ ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿದ್ರು. ರಾತ್ರಿ ಮುಗಿದ ನಂತರ ಎಲ್ಲರೂ ಮನೆಗೆ ಬಂದು ಕೂತಿದ್ರು. ಸೋಮಯ್ಯನ ಮುಖದಲ್ಲಿ ತುಂಬಾ ಸಂತೋಷ ಕಾಣ್ತಿತ್ತು. ಮಕ್ಳೇ, ನಿಮ್ನ ನಾನು ಸಣ್ಣ ಮಕ್ಕಳು ಅನ್ಕೊಂಡಿದ್ದೆ, ಆದ್ರೆ ನೀವು ನಮ್ಮ ಊರಿಗೇನೆ ಒಂದು ಹೆಸರನ್ನ ತಂದು ಕೊಟ್ಟಿದ್ದೀರಾ. ಪೇಪರಲ್ಲಿ ಕೂಡ ನಿಮ್ಮ ಹೆಸರೆಲ್ಲ ಬಂದ್ಬಿಟ್ಟಿದೆ. ಇದೆಲ್ಲದಕ್ಕೂ ಕಾರಣ ವಿಮಲಾನೇ ಅಪ್ಪ. ಹೊಸದಾಗಿ ಏನಾದ್ರೂ ಮಾಡ್ಬೇಕು ಅಂತ ಪ್ರತಿದಿನ ಆಲೋಚನೆ ಮಾಡ್ತಾಳೆ. ಅಕ್ಕನ ಧೈರ್ಯದಿಂದ ಇವತ್ ನಾನು ಇಷ್ಟು ಮುಂದೆ ಬಂದಿರೋದು. ಆ ಮಲ್ಲಯ್ಯ ಮಾವನ ಮಾತು ಕೇಳಿ ಆವತ್ತೇ ನಾನು ಸುಮ್ನೆ ಕೂರ್ತಾ ಇದ್ದೆ. ಅಕ್ಕನ ಧೈರ್ಯನೇ ನನಗೆ ಕಾರಣ. ಸರಿ ಸರಿ, ಒಬ್ಬರಿಗೊಬ್ಬರು ಹೀಗೆ ಮಾತಾಡ್ಕೊಂಡಿದ್ರೆ ಸರಿಯಾಗಲ್ಲ. ನಾಳೆ ಐಸ್ ಕ್ರೀಮಿಗೆ ತುಂಬಾ ಹಾಲು ಬೇಕು. ನಾನು ನಿಮಗೆ ಹಾಲ್ನ ಕರೆದು ಕೊಡ್ತೀನಿ. ಆ ರಾಮಚಂದ್ರಪುರದಲ್ಲಿ ಸ್ವಲ್ಪ ದಿನದಲ್ಲೇ ಐಸ್ ಕ್ರೀಮ್ ಪಾನಿಪುರಿ ಫೇಮಸ್ ಆಗಿ ಅಕ್ಕ ತಂಗಿಯರು ಸಂತೋಷ ಪಟ್ರು. ಅವ್ರನ್ನ ಸಿಟಿಗೆ ಕೂಡ ತುಂಬಾ ಜನರು ಕರಿತಾ ಇದ್ರು. ಆದ್ರೆ ಅಕ್ಕ ತಂಗಿಯರಿಬ್ಬರು ನಾಣ್ಯವಾದ ಬೆಲೆಯಲ್ಲೇ ಅದೇ ಊರಿನಲ್ಲಿ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಅಕ್ಕ, ಈ ಐಸ್ ಕ್ರೀಮ್ ಪಾನಿಪುರಿ ಜೊತೆಗೆ ಗುಲಾಬ್ ಜಾಮೂನ್ ಸಮೋಸಾನ ಟ್ರೈ ಮಾಡೋಣ. ಏನೇ ವಿಮಲಾ, ಮತ್ತೆ ಆರಂಭಿಸ್ಬಿಟ್ಟ? ಸರಿ, ನಾವಿಬ್ರು ಜೊತೆ ಸೇರಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀನದ್ ಏನು ಅಂತ ಹೇಳು, ನಾನು ಎಲ್ಲ ಸಿದ್ಧ ಮಾಡ್ಕೋತೀನಿ. ಆ ಬಡ ಹಳ್ಳಿಯಲ್ಲಿ ಅಕ್ಕ ತಂಗಿಯರಿಬ್ಬರು ಎಷ್ಟೋ ಪ್ರಶಂಸೆಗಳು ಏನೇ ಬಂದ್ರೂ ಕೂಡ ಕುಗ್ಗಿ ಒಂದು ಕಡೆ ಕೂರದೆ ಆ ಹಳ್ಳಿಯನ್ನೇ ಮುಂದೆ ತಂದ್ರು. ಈ ಅಕ್ಕ ತಂಗಿಯರ ಅನುಬಂಧ ಆ ಐಸ್ ಕ್ರೀಮ್ ಪೂರಿಗಿಂತ ತುಂಬಾ ಗಟ್ಟಿಯಾಗಿ ಇತ್ತು. ರಾಮಚಂದ್ರಪುರ ಒಂದು ಹಳ್ಳಿಯಾಗಿ ನಿಲ್ಲದೆ ಪಾನಿಪುರಿ ಐಸ್ ಕ್ರೀಮ್ ಇಂದ ಫೇಮಸ್ ಆಗಿತ್ತು. ಪದ್ಮಾವತಿಪುರದಲ್ಲಿ ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೋಸ್ಕರ
ಅವರವರ ಮನೆಯಲ್ಲಿ ಸಡಗರದಿಂದ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ರು. ಅದೇ ಊರಲ್ಲಿ ಮಂಗಮ್ಮ ಕೂಡ ಅವರ ಮನೆಯನ್ನು ಶುದ್ಧ ಮಾಡ್ತಾ ಇದ್ರು. ಆವಾಗ ಪಕ್ಕದ ಮನೆ ಕನಕಮ್ಮ ಅಲ್ಲಿಗೆ ಬಂದು, ಅರೆ ಮಂಗಮ್ಮ, ಸಂಕ್ರಾಂತಿ ಸಂಭ್ರಮ ನಿನ್ನ ಮನೆಯಲ್ಲೇ ಕಾಣಿಸ್ತಾ ಇದೆ. ಈ ಮನೆಯಲ್ಲಿ ನೀನೊಬ್ಳೆ ಮಾತ್ರ ಅಲ್ವಾ? ಇಷ್ಟೊಂದು ಸಂಕ್ರಾಂತಿ ಸಡಗರ ಬೇಕಾಗಿತ್ತಾ? ಬಾಯಿ ಮುಚ್ಚೆ ಕನಕ, ನಿನ್ನ ಸೊಸೆ ನಿನ್ನ ಮುಖದ ಮೇಲೆ ಬಾರಿಸಿದ್ರು ನಿಂಗ್ ಬುದ್ಧಿ ಬರ್ಲಿಲ್ಲ. ಎಷ್ಟೋ ವರ್ಷಗಳ ನಂತರ ನನ್ ಮನೆಗೆ ನನ್ನ ಮೊಮ್ಮಕ್ಳು ಬರ್ತಿದ್ದಾರೆ. ನನ್ನ ಬಂಗಾರಿಗಳು ವೆಣ್ಣಿಲಾ, ಹಾಸಿನಿ ಬರ್ತಿದ್ದಾರೆ. ಏನು ಅವರಿಗೆ ಮದ್ವೆ ಕೂಡ ಆಯ್ತಲ್ವಾ? ಸಣ್ಣ ಹುಡುಗಿಯಾದ ಹಾಸಿನಿ ಒಂದು ಶ್ರೀಮಂತ ಹುಡುಗನ ಮದ್ವೆ ಮಾಡ್ಕೊಂಡು ಕೋಟೇಶ್ವರಿ ಆದ್ಲಂತೆ. ಅದೇ ದೊಡ್ಡ ಮೊಮ್ಮಗಳಾದ ವೆಣ್ಣಿಲಾ ಒಬ್ಬ ಬಡವನನ್ನು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ಲಂತೆ. ಅವರೇ ಬರ್ತಿದಾರಾ? ಅವರಿಬ್ರು ಯಾರನ್ನೇ ಮದ್ವೆಯಾದ್ರು ಅವರಿಬ್ರು ಜೊತೆಗೆ ಹುಟ್ಟಿದ ಅಕ್ಕ ತಂಗಿಯರು. ಅದ್ನ ನೀ ಮರಿಬೇಡ. ಎಷ್ಟೋ ವರ್ಷಗಳ ನಂತರ ಈ ಮನೆಗೆ ಬರ್ತಿದ್ದಾರೆ. ಅದಕ್ಕೇನೆ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ಬೇಕು ಅಂತಿದ್ದೀನಿ. ನೀನ್ ಅವ್ರ ಮೇಲೆ ಕಣ್ಣಾಕ್ಬೇಡ. ಅಯ್ಯೋ, ಏನಪ್ಪಾ ಕೋಪ ನೆತ್ತಿಗೇರ್ತಾ ಇದೆ? ಹೀಗೆ ಮಂಗಮ್ಮ ಪಕ್ಕದ ಮನೆ ಕನಕನ ಬಾಯಿಯನ್ನು ಮುಚ್ಚಿದ್ಲು. ಇನ್ನು ಸಂಕ್ರಾಂತಿಗೆ 4 ದಿನ ಮುಂಚಿತವಾಗಿ ವೆಣ್ಣಿಲ ಬಂದ್ಲು. ಬರುವಾಗ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ 2 ಸೂಟು ಬಟ್ಟೆಯನ್ನು ತಂದ್ಲು. ಮಂಗಮ್ಮ ಕಣ್ಣೀರು ಹಾಕಿಕೊಂಡು ವೆಣ್ಣಿಲನ ತಬ್ಬಿಕೊಂಡ್ರು. ಏನಮ್ಮ, ಮುಖ ಎಲ್ಲ ಬಾಡಿ ಹೋಗಿದೆ. ಯಾಕಮ್ಮ ಇಷ್ಟು ಸಣ್ಣ ಆಗ್ಬಿಟ್ಟಿದೀಯಾ? ನಿನ್ ಮುಖದಲ್ಲಿ ನಗುನೇ ಇಲ್ಲ. ಏನಮ್ಮ, ನೀನ್ ಚೆನ್ನಾಗಿದ್ದೀಯಾ? ಅಯ್ಯೋ ಅಜ್ಜಿ, ನಾನ್ ಚೆನ್ನಾಗೇ ಇದ್ದೀನಿ. ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಿನ್ನ ಬಡತನ ನಿನ್ ಮುಖದಲ್ಲೇ ನನಗೆ ಕಾಣಿಸ್ತಾ ಇದೆ. ನೀನ್ ಯಾವುದು ನನ್ ಜೊತೆ ಮುಚ್ಚಿಡ್ಬೇಡ. ನೋಡಿ ಅಜ್ಜಿ, ಜೀವನ ನಾವು ಅಂದುಕೊಂಡಂಗೆ ನಮಗೆ ಏನು ಸಿಗದಿಲ್ಲ. ಎಲ್ಲವನ್ನು ಸಹಿಸ್ಕೊಂಡು ಜೀವನ ಮಾಡ್ಬೇಕು. ಯಾವಾಗ ಏನ್ ನಡೆಯುತ್ತೆ ಅಂತ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ನನ್ನ ಗಂಡ ಬಡವನೇ, ಆದ್ರೆ ಅದು ಪ್ರೀತಿಯಲ್ಲ. ನಾವಿಬ್ರು ಸಂತೋಷವಾಗಿದ್ದೀವಿ. ಮತ್ ಯಾಕಮ್ಮ ಹಬ್ಬಕ್ಕೆ ಕೂಡ ನಿನ್ ಜೊತೆಗೆ ಮನೆ ಕರ್ಕೊಂಬಂದಿಲ್ಲ? ಅಜ್ಜಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಜ್ಜಿ. ಅವರು ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮ್ ಜೀವನ ಸಾಗಿಸಲು ಸಾಧ್ಯ. ಅದ್ರಿಂದನೇ ಅವರು ಬರ್ಲಿಲ್ಲ ಅಜ್ಜಿ. ಸರಿ ಅಮ್ಮ, ಆ ದೇವ್ರು ನಮ್ ಜೀವನದಲ್ಲಿ ಮೊದಲು ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ನ ಸುಖವಾಗಿ ಇಟ್ಟಿರ್ತಾನೆ ಅಂತಾನೆ ಅರ್ಥ. ಸರಿ ಅಮ್ಮ, ಯಾವಾಗ ಊಟ ಮಾಡ್ದೋ ಬಂದು ಊಟ ಮಾಡು ಬಾ. ಹಾಗೆ ಹೇಳಿ ವೆಣ್ಣಿಲನ ಕರ್ಕೊಂಡೋದ್ರು ಮಂಗಮ್ಮ. ಕಿಚನಿಗೆ ಕರ್ಕೊಂಡೋಗಿ ಅವರೇ ಸ್ವತಃ ಅಡಿಗೆ ಮಾಡಿ ಮೊಮ್ಮಗಳಿಗೆ ತಿನ್ಸಿದ್ರು. ಹೀಗೆ 2 ದಿನ ಕಳೆಯಿತು. 2 ದಿನ ಕಳೆದ ನಂತರ ಅಲ್ಲಿಗೆ ಹಾಸಿನಿ ಬಂದ್ಲು. ಬರ್ತಾ ಬರ್ತಾ ತುಂಬಾ ವಸ್ತುಗಳನ್ನ ಮನೆಗೆ ತಗೊಂಬಂದ್ಲು. ಮಾಡ್ರನ್ ಡ್ರೆಸ್ ಅಲ್ಲಿ ಬಂದಿದ್ದ ಹಾಸಿನಿನ ಮಂಗಮ್ಮ ಗುರುತಿಸಲು ಸಾಧ್ಯವಾಗಲಿಲ್ಲ. ಏನಮ್ಮ, ಯಾರಮ್ಮ ನೀನು? ನನ್ ಮನೆಯಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ಯಾವ ಮನೆನೂ ಖಾಲಿಯಾಗಿಲ್ಲ. ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಂಗೆ ನನ್ ಮನೆಯೊಳಗೆ ಹೇಗಮ್ಮ ನುಗ್ತೀಯ ನೀನು? ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ ಮನೆಯೊಳಗೆ ನನ್ನ ಕೇಳದೆ ನುಗ್ಗಿರ್ತೀಯ? ಅಯ್ಯೋ ಮುದುಕಿ, ಏನು ನನ್ನ ಗುರ್ತು ಸಿಕ್ಕಿಲ್ವಾ? ನಾನೇ ನಿಮ್ಮ ಮೊಮ್ಮಗಳು ಹಾಸಿನಿ. ಅಯ್ಯೋ, ನನ್ ಮಗಳು ಹಾಸಿನಿನಾ? ಅಯ್ಯೋ ಹಾಸಿನಿ, ನೀನ್ ಏನಮ್ಮ ಈ ರೀತಿ ವಿಚಿತ್ರ ವಿಚಿತ್ರ ಬಟ್ಟೆಗಳನ್ನ ಹಾಕೊಂಡ್ಬಂದಿದೀಯಾ? ಇದು ಹಳ್ಳಿ ಕಣಮ್ಮ. ಇಲ್ಲಿ ಈ ರೀತಿ ಬಟ್ಟೆ ಹಾಕಿದ್ರೆ ಗಂಡಸ್ರೆಲ್ಲ ನಾಯಿ ರೀತಿ ನೀನ್ ಹಿಂದೆನೆ ಸುತ್ತಾರೆ. ಹೋಗಿ ಸೀರೆ ಉಟ್ಕೊಂಬಾ. ಅಯ್ಯೋ ಮುದುಕಿ, ನನ್ನಿಂದ ಆ ರೀತಿ ಬಟ್ಟೆ ಎಲ್ಲ ಹಾಕಲು ಸಾಧ್ಯವೇ ಇಲ್ಲ. ಹಳೆ ಉಪ್ಪಿನಕಾಯಾಗೆ ನನ್ನಿಂದ ಇರಲು ಸಾಧ್ಯವಿಲ್ಲ. ಅದಿರ್ಲಿ, ನಿಮ್ಮ ದೊಡ್ಡ ಮೊಮ್ಮಗಳು ಬಂದ್ಲಂತೆ, ಎಲ್ಲವಳು? ಹೀಗೆ ಹಾಸಿನಿ ಅವಳ ಅಜ್ಜಿ ಜೊತೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ವೆಣ್ಣಿಲಾ ಬಂದ್ಲು. ಏ ಹಾಸಿನಿ, ಹೇಗೇನೆ ಇದೀಯಾ? ಎಷ್ಟು ದಿನ ಆಯ್ತು ಕಣೆ ನಿನ್ನ ನೋಡಿ. ಚೆನ್ನಾಗಿದ್ದೀಯಾ? ನನಗೇನು, ನಾನ್ ಚೆನ್ನಾಗಿದ್ದೀನಿ. ನೀನು ಬಡತನದಲ್ಲಿ ಇದ್ದೀಯಾ ಅಂತ ನನ್ ಮನೆ ಕಡೆ ಎಲ್ಲ ಬರದೆ ಹೋಗ್ಬಿಟ್ಟೆ ಅಲ್ಲ, ಅದ್ರಿಂದನೋ ಏನೋ ನಾನು ತುಂಬಾನೇ ಸಂತೋಷವಾಗಿದ್ದೀನಿ. ಬಡತನದಲ್ಲಿದ್ದೀನಿ, ಅದು ಕೊಡು ಇದು ಕೊಡು ಅಂತ ನನ್ನ ಮನೆ ಕಡೆ ಎಲ್ಲ ಬಂದಿಲ್ವಲ್ಲ. ಏನೇ ನಿನ್ನ ಅಕ್ಕ ಅಂತ ಕೂಡ ನೋಡ್ದೆ ಆ ರೀತಿ ಮಾತಾಡ್ತಿದ್ದೀಯಾ? ಎಷ್ಟೋ ವರ್ಷಗಳ ನಂತರ ಇಬ್ರು ಒಬ್ರಿಗೊಬ್ರು ನೋಡ್ಕೋತಾ ಇದ್ದೀರಾ. ಹಾಗೆ ನೋಡುವಾಗ ಈ ರೀತಿನ ಅವಳ ಮನ್ಸು ಬೇಜಾರಾಗುವ ರೀತಿ ಮಾತಾಡೋದು ಎಷ್ಟಾದ್ರೂ ನಿನ್ನ ಅಕ್ಕ ಕಣೆ ಅವಳು. ಏನು ಪಾಪನ? ನನ್ ಜೊತೆ ಲೆಕ್ಕ ಹಾಕಲು ಸಾಧ್ಯವಾಗದಷ್ಟು ಹಣ ಇದೆ. ಹಣ ಇದ್ರೆ ಸಾಕು, ಪಾಪಗಳೆಲ್ಲ ನಮ್ಮಿಂದ ದೂರ ಆಗುತ್ತೆ. ನಿಮ್ ಮನೆ ನೀರ್ ಕೂಡ ನನಗೆ ಬೇಕಾಗಿಲ್ಲ. ಈ ಹಳ್ಳಿ ಮನೆಯ ನೀರ್ ಕುಡಿದ್ರೆ ಎಲ್ಲಿ ನನಗೆ ಏನಾದ್ರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಬರುವಾಗ ಎಲ್ಲನೂ ನಾನೇ ತಂದಿದ್ದೀನಿ. ಏನಮ್ಮ ಹಾಸಿನಿ, ನೀನು ಇನ್ನೂ ಕೂಡ ಸ್ವಲ್ಪನೂ ಬದಲಾಗಿಲ್ಲ. ಇನ್ನೊಬ್ಬರ ಮನ್ಸಿಗೆ ಬೇಜಾರಾಗುವ ರೀತಿ ಮಾತಾಡಬಾರ್ದು ಅಂತ ನಿಂಗೆ ಗೊತ್ತಾಗಲ್ವಾ? ಸರಿ ಆಯ್ತು ಬಿಡು, ನಾನು ಅಡಿಗೆ ಮಾಡಿದ್ದೀನಿ, ಬಂದು ಊಟ ಮಾಡು. ನಾನು ಪಟ್ನದಿಂದನೇ ಬರುವಾಗ ಊಟ ಕೂಡ ತರಿಸ್ಕೊಂಡಿದ್ದೀನಿ.
ಅಜ್ಜಿ, ಆಸಿನಿ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾಳಲ್ವಾ, ಅವಳಿಗೆ ಆಯಾಸವಾಗಿರುತ್ತೆ. ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ಬನ್ನಿ ನಾವು ಹೋಗೋಣ. ಹೀಗೆ ವೆಣ್ಣಿಲಾ ಅವಳ ಅಜ್ಜಿಯನ್ನು ಕರ್ಕೊಂಡು ಈ ಕಡೆ ಬಂದ್ಲು. ಆಗ ಆ ಊರಿನ ದೊಡ್ಡ ಮನುಷ್ಯನಾದ ಸೀತಾರಾಮಯ್ಯ ಬಂದ್ರು. ಮಂಗಮ್ಮನನ್ನು ನೋಡಿ, ನಮಸ್ಕಾರ ಮಂಗಮ್ಮನವ್ರೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಸೀತಾರಾಮ, ಏನು ತುಂಬಾ ದಿನಗಳ ನಂತರ ಈ ಕಡೆ ಬಂದಿದ್ದೀರಾ? ನನ್ನ ಕೈಯಿಂದ ಏನಾದ್ರೂ ಕೆಲಸ ಆಗ್ಬೇಕಾ? ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿನಲ್ಲಿ ರಂಗೋಲಿ ಸ್ಪರ್ಧೆಯನ್ನೆಲ್ಲ ಏರ್ಪಡಿಸಿದೀವಿ. ಅದಕ್ಕೆ ಸುಮಾರು 500 ಸ್ಪರ್ಧಿಗಳು ಬಂದು ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಬಹುಮಾನವನ್ನು ಕೊಡ್ಲಿಕ್ಕೋಸ್ಕರ ನಿಮ್ಮ ಮೊಮ್ಮಗಳಾದ ಆಸಿನಿ ಬಂದಿದಾರಂತೆ ಅಲ್ವಾ, ಅವ್ರನ್ನ ಆಹ್ವಾನಿಸ್ಲಿಕ್ಕೋಸ್ಕರ ಬಂದಿದ್ದೀನಿ. ಅಯ್ಯೋ ಸೀತಾರಾಮಯ್ಯ, ಆಸಿನಿಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ಕೆ ಗೊತ್ತಿಲ್ವಲ್ಲ, ಏನ್ ಮಾತಾಡ್ತಿದ್ದೀರಾ ನೀವು? ಇಲ್ಲಮ್ಮ, ಈ ಸಲ ರಂಗೋಲಿ ಸ್ಪರ್ಧೆಗೆ ಬಹುಮಾನ ಕೊಡ್ಲಿಕ್ಕೆ ಆಸಿನಿಯವರೇ ಬರಬೇಕು. ಯಾಕೆ ಅಂದ್ರೆ ಆ ಸ್ಪರ್ಧೆಗೆ ಅವರು ಸುಮಾರು 2 ಲಕ್ಷ ಹಣವನ್ನು ದಾನವಾಗಿ ಕೊಟ್ಟಿದ್ದಾರೆ. ಏನು, 2 ಲಕ್ಷನಾ? ಆಶ್ಚರ್ಯವಾಗಿದೆ. ಏನಜ್ಜಿ, ಆ 2 ಲಕ್ಷಕ್ಕೇನೆ ಬಾಯಿ ಮುಚ್ತಾ ಇದ್ದೀರಾ? ನನ್ನ ಹೆಸರು ಈ ಸುತ್ತಮುತ್ತ ಗ್ರಾಮದಲ್ಲಿ ಹೆಸರುವಾಸಿ ಆಗಿರ್ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇದ್ದೀನಿ. ನಾನು ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಹೇಳಿ ಆಸಿನಿ ಗರ್ವದಿಂದ ಹೊರಟು ಹೋದ್ಲು. ಆಸಿನಿ ಹೋದ ನಂತರ ಸೀತಾರಾಮ ಹೋಗುವಾಗ, ಚಿಕ್ಕಪ್ಪ ಮನೆಗ್ ಬಂದು ಹಾಗೆ ಹೋಗ್ತಿದ್ದೀರಾ? ಊಟ ಮಾಡಿ ಹೋಗಿ. ಆಹಾ, ನಿನ್ನ ನೋಡುವಾಗ ನಿಮ್ ತಾಯಿಯೇ ನನಗೆ ನೆನಪಿಗೆ ಬರ್ತಿದ್ದಾರೆ. ಮನೆಗೆ ಯಾರು ಬಂದ್ರು ಕುಡಿಯಲು ನೀರು ಅಥವಾ ತಿನ್ಲಿಕ್ಕೆ ಏನಾದ್ರೂ ಕೊಟ್ಟೆ ಕಳ್ಸೋದು. ನಿನ್ ತಂಗಿ ಹಣದ ಗರ್ವದಿಂದ ಕೊಂಡಾಡ್ತಾ ಇದ್ದಾಳೆ, ಆದ್ರೆ ನೀನ್ ಮಾತ್ರ ಸಂಪ್ರದಾಯವಾಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೀಯಾ. ಸರಿ ಚಿಕ್ಕಪ್ಪ, ಈ ಸಲ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನವಾಗಿ ಎಷ್ಟು ಕೊಡ್ತಾ ಇದ್ದೀರಾ? 5 ಲಕ್ಷದಷ್ಟು ಕೊಡ್ತೀವಮ್ಮ. ಯಾರು ಗೆಲ್ತಾರೋ ಅವರ ಅದೃಷ್ಟ ಚೆನ್ನಾಗಿರುತ್ತೆ. ಅದ್ರಲ್ಲಿ ನಾನು ಕೂಡ ಸ್ಪರ್ಧಿ ಆಗ್ಬೋದಾ ಚಿಕ್ಕಪ್ಪ? ಖಂಡಿತಮ್ಮ, ಯಾರು ಬೇಕಾದ್ರೂ ಸ್ಪರ್ಧಿಸ್ಬೋದು. ಹಾಗೆ ಹೇಳಿ ಸೀತಾರಾಮ ಅಲ್ಲಿಂದ ಹೊರಟು ಹೋದಾಗ ಮಂಗಮ್ಮ ಅವಳ ಮಾತನ್ನು ಕೇಳಿ ನಗುತ್ತಾ ಅವಳ ಬಳಿ ಬಂದು, ನಮ್ಮ ವೆಣ್ಣಿಲಾ, ನೀನು ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತೀಯಾ? ಖಂಡಿತವಾಗಿ ಬಹುಮಾನ ನಿನಗೇ ಬರೋದು. ಅಜ್ಜಿ, ಆ ಸ್ಪರ್ಧೆಯಲ್ಲಿ ನಾನ್ ಗೆಲ್ಬೇಕು ಅಜ್ಜಿ. ಆ ಹಣದ ಅವಶ್ಯಕತೆ ನಮಗೆ ತುಂಬಾನೇ ಇದೆ. ಪಾಪ ನನ್ ಗಂಡ ತುಂಬಾನೇ ಕಷ್ಟಪಡ್ತಿದ್ದಾರೆ. ಈ ಹಣ ಸಿಕ್ಕಿದ್ರೆ ಅವ್ರಿಗೇನಾದ್ರೂ ನನ್ನ ಕೈಯಲ್ಲಾದ ಸಹಾಯ ಮಾಡ್ಬೋದಲ್ವಾ? ಹೀಗೆ ಮಂಗಮ್ಮ ವೆಣ್ಣಿಲಾ ಇಬ್ರು ಮಾತನಾಡುವುದನ್ನು ಆಸಿನಿ ಒಂದ್ ಕಡೆ ನಿಂತ್ಕೊಂಡು ಕೇಳ್ಕೊಂಡ್ಲು. ಸಂಕ್ರಾಂತಿ ಹಬ್ಬ ಕೂಡ ಬಂತು. ಎಲ್ಲರ ಮನೆ ಮುಂದೆ ಕೋಲಾಹಲವಾಗಿತ್ತು. ವೆಣ್ಣಿಲಾ ಸ್ಪರ್ಧೆಗೋಸ್ಕರ ಹೊರಟಿದ್ಲು. ಆವಾಗ ಯಾರೋ ಒಬ್ಬ ಭೀಕರವಾಗಿರುವ ಒಬ್ಬ ವ್ಯಕ್ತಿ ಬಂದು ವೆಣ್ಣಿಲನ ಒಂದು ಕಡೆ ಕೂರಿಸಿ ಅವಳನ್ನು ಕಟ್ಟಿ ಹಾಕಿಬಿಟ್ಟ. ಯಾರಯ್ಯ ನೀನು? ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬೇಕು, ಯಾಕೆ ನನ್ನ ಈ ರೀತಿ ಕಟ್ಟಿ ಹಾಕಿದೀಯಾ? ನನ್ನ ಕಟ್ಟಿ ಹಾಕ್ಲಿಕ್ಕೆ ನಿನಗೆ ಯಾರಯ್ಯ ಹೇಳಿದ್ದು? ನನ್ನ ಇವಾಗ ಬಿಡ್ತೀಯಾ ಇಲ್ಲ? ನಿನ್ನ ಕಟ್ಟಿ ಹಾಕಿದ್ದು ನಾನೇ ಹೇಳಿದ್ದು. ಏನೇ ಆಸಿನಿ, ನಾನಿನ್ನ ಅಕ್ಕ ಕಣೆ, ಯಾಕೆ ನನ್ನ ಹೀಗೆ ಕಟ್ಟಿ ಹಾಕಿದೀಯಾ? ನನ್ನ ಬಿಟ್ಬಿಡೆ. ಇಲ್ ನೋಡು, ನಿನಗೆ ಬಹುಮಾನ ಸಿಗದು ನನ್ನಿಂದ ನೋಡಲು ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಿನ್ನ ಈ ರೀತಿ ಕಟ್ಟಿ ಹಾಕಿದೀನಿ. ಹೀಗೆ ಆಸಿನಿ ಅಲ್ಲಿಂದ ಹೊರಟು ಬಂದ್ಬಿಟ್ಲು. ಈ ಕಡೆ ರಂಗೋಲಿ ಸ್ಪರ್ಧೆ ಕೂಡ ಆರಂಭವಾಯಿತು. ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಸಿನಿಯೇ ಬಂದಿದ್ಲು. ಸ್ಪರ್ಧಿಗಳೆಲ್ಲರೂ ಸ್ಪರ್ಧೆಗೆ ಸಿದ್ಧರಾದರು. ಕೇವಲ ಅವರಿಗೆ 1 ಗಂಟೆಗಳ ಕಾಲಾವಕಾಶ ಮಾತ್ರ ಇತ್ತು. ಎಲ್ಲರೂ ಅವರವರಿಗೆ ಗೊತ್ತಿರುವ ರಂಗೋಲಿಯನ್ನು ಹಾಕ್ತಾ ಇದ್ರು. ಇನ್ನು ಅರ್ಧ ಗಂಟೆಗಳು ಕಾಲಾವಕಾಶ ಮಾತ್ರ ಇತ್ತು. ಅರ್ಧ ಗಂಟೆಯಲ್ಲಿ ವೆಣ್ಣಿಲಾ ಆ ವ್ಯಕ್ತಿ ಬಳಿಯಿಂದ ತಪ್ಪಿಸ್ಕೊಂಡು ವೇಗವಾಗಿ ಬಂದ್ಲು. ಅಮ್ಮ ವೆಣ್ಣಿಲಾ, ಏನಮ್ಮ? ಸರಿ ತಗೋ, ರಂಗೋಲಿ ಉಡಿ ತಗೋ. ಸರಿ ಅಜ್ಜಿ, ಕೊಡಿ. ಹೀಗೆ ಅಜ್ಜಿ ಕೈಯಿಂದ ರಂಗೋಲಿ ಉಡಿಯನ್ನು ತೆಗೆದುಕೊಂಡು ರಂಗೋಲಿಯನ್ನು ಹಾಕಲಾರಂಭಿಸಿದ್ಲು ವೆಣ್ಣಿಲಾ. ಅಕ್ಕನನ್ನು ನೋಡಿ ಕೋಪದಿಂದ ಇದ್ಲು ಆಸಿನಿ. ಎಲ್ಲರೂ ರಂಗೋಲಿಯನ್ನು ಪೂರ್ತಿಗೊಳಿಸಿದ್ರು. ಅರ್ಧ ಗಂಟೆ ಆದ ನಂತರ ಬಂದಂತಹ ವೆಣ್ಣಿಲಾ ಕೂಡ ಅರ್ಧ ಗಂಟೆ ಸಮಯದಲ್ಲಿಯೇ ಚೆನ್ನಾಗಿ ರಂಗೋಲಿಯನ್ನು ಪೂರ್ತಿ ಮಾಡಿದ್ಲು. ಆ ರಂಗೋಲಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು. ಆಹಾ, ಎಷ್ಟು ಸುಂದರವಾದ ರಂಗೋಲಿ! ಅಮ್ಮ ವೆಣ್ಣಿಲಾ, ರಂಗೋಲಿ ಅಂದ್ರೆ ಇದು ಅಲ್ವಾ? ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸೀತಾರಾಮ ಮಾತ್ರವಲ್ಲದೆ ಆ ಊರಲ್ಲಿರುವ ತುಂಬಾ ಜನರು ಆ ರಂಗೋಲಿಯನ್ನು ನೋಡಿ ಮೆಚ್ಚಿಕೊಂಡ್ರು. ಎಲ್ಲರೂ ಊಹಿಸಿದ ಹಾಗೆ ಆ ಬಹುಮಾನ ವೆಣ್ಣಿಲನಿಗೇನೆ ಸಿಕ್ತು. ಅಮ್ಮ ವೆಣ್ಣಿಲಾ, ತಗೊಮ್ಮ ನಿನ್ನ ಬಹುಮಾನ. ವೆಣ್ಣಿಲನ ಮನಸ್ಸು ಒಳ್ಳೆ ಮನಸ್ಸು, ಅದಕ್ಕೇನೆ ದೇವ್ರು ಅವಳಿಗೆ ಸಹಾಯ ಮಾಡಿದಾನೆ. ಈ ಬಹುಮಾನ ಅವಳಿಗೆ ಸಿಕ್ಕಿದ್ದು ನಮಗೂ ಕೂಡ ತುಂಬಾ ಸಂತೋಷವಾಯಿತು. ಎಲ್ಲರೂ ವೆಣ್ಣಿಲನ ಮೆಚ್ಕೊಂಡಿರುವಾಗ ಆ ಸಮಯದಲ್ಲಿ ವೆಣ್ಣಿಲನ ಗಂಡ ರಾಂಬಾಬು ಬಂದ.
ಬಂದ ತಕ್ಷಣ ರಾಂಬಾಬು ಕೋಪದಿಂದ ವೆಣ್ಣಿಲನಿಗೆ ಕೆನ್ನೆಗೆ ಒಂದು ಏಟು ಬಾರಿಸಿದ. ಅದನ್ನು ನೋಡಿ ಅಲ್ಲಿ ಬಂದಿರುವ ಜನರೆಲ್ಲ ಆಶ್ಚರ್ಯಪಟ್ರು. ಯಾರೋ ನೀನು ನನ್ನನ್ನೇ ಹೊಡಿತೀಯಾ? ನಿನ್ನ ಹೊಡಿಯೋದಲ್ಲ, ಪೊಲೀಸಲ್ಲಿ ಕೊಟ್ಟು ಕಂಪ್ಲೇಂಟ್ ಮಾಡ್ತೀನಿ. ನನ್ನ ಹೆಂಡತಿ ವೆಣ್ಣಿಲನ ಯಾವನ್ ಕೈಯಲ್ಲೋ ಸಿಕ್ಸಿ ಒಂದ್ ಕಡೆ ನೀನು ಕೂಡಾಕಿದ್ದೆ ಅಲ್ವಾ? ಹೀಗೆ ಮಾಡೋದು ತಪ್ಪು ಅಂತ ಅನ್ಸಿಲ್ವಾ ನಿನ್ಗೆ? ಈ ಲೋಕದಲ್ಲಿ ಬಂಧವನ್ನು ಕಳ್ಕೊಂಡವ್ರೆ ನಿಜವಾದ ಅನಾಥರು. ಅದ್ರಲ್ಲಿ ನೀನು ಒಬ್ಳು. ಬಾ ವೆಣ್ಣಿಲ, ನಾವು ಹೊರಡೋಣ. ಹಾಗೆ ಹೇಳಿ ರಾಂಬಾಬು ವೆಣ್ಣಿಲನ ಕರ್ಕೊಂಡೋಗುವಾಗ ಅಲ್ಲಿ ಬಂದವರೆಲ್ಲ ಅವರಿಗೆ ಅಭಿನಂದನೆಯನ್ನು ತೋರಿಸಿದ್ರು. ಮಂಗಮ್ಮ ಅವರನ್ನು ಆಶೀರ್ವದಿಸಿದ್ರು. ಈ ಕಡೆ ತಪ್ಪು ಮಾಡಿದ ಆಸಿನಿ ತಲೆ ತಗ್ಗಿಸಿಕೊಂಡು ಅವಮಾನದಿಂದ ಹೊರಟು ಹೋದ್ಲು.